ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ರಾಜ್ಮಾ ಮತ್ತು ಜೀರಾ ರೈಸ್ ಹೇಗೆ ಮಾಡಿದೆ ಅಂತ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ರಾಜ್ಮಾ ತೊಗೊಂಡಿದ್ದೀನಿ, 1 ಗ್ಲಾಸಷ್ಟು ತೊಗೊಂಡಿದ್ದೀನಿ. ಇದು ಸಣ್ಣ ಇರೋವಂಥ ರಾಜ್ಮಾ, ತುಂಬ ಉದ್ದಾಗಿ ಇರೋದು ಬರುತ್ತೆ. ಇದು ಸ್ಮಾಲ್ ಸೈಜಲ್ಲಿರೋವಂಥ ರಾಜ್ಮಾ. ಇದನ್ನು ಆಲ್ಮೋಸ್ಟ್ 10 to 12 ಅವರ್ಸ್ ಆದರೂ ನಾವು ಸೋಕ್ ಮಾಡಬೇಕು, ಅಂದರೆ ನೆನೆಸಬೇಕು. ಇಲ್ಲಾಂದರೆ ರಾಜ್ಮಾ ನೆನೆಯೋದಿಲ್ಲ. ಹಾಗಾಗಿ ನಾನು ಇದನ್ನು ರಾತ್ರಿ ಅರೌಂಡ್ 9 o'clock ಆಗೇ ನಾನು ಇದನ್ನು ನೆನೆಸ್ತಾ ಇದ್ದೀನಿ. ಮಾರ್ನಿಂಗ್ ಈ ರೀತಿ ನೆಂದಿದೆ ನೋಡ್ಬೋದು. ಮಾರ್ನಿಂಗ್ ಅರೌಂಡ್ 8 o'clock ಹಂಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಇಷ್ಟು ನೆಂದಿತ್ತು. ಕುಕ್ಕರಲ್ಲಿ ಒಂದು 8 to 10 ವಿಷಲ್ಸ್ ಆದರೂ ಕೂಗಿಸ್ಕೋಬೇಕು, ಇಲ್ಲಾಂದರೆ ರಾಜ್ಮಾ ಬೆಂದಿರಲ್ಲ. ಅಷ್ಟು ಕೂಗಿಸಿದ್ರು ಸಮ್ಟೈಮ್ಸ್ ಬೆಂದಿರಲ್ಲ, ಆವಾಗ ನಾವು ಮತ್ತೆ ಕೂಡ ನಾವು ವಿಷಲ್ ತೊಗೋಬೇಕು. ಇವಾಗ ನೋಡ್ಬೋದು ನಾನು 10 ವಿಷಲ್ಸ್ ಅಷ್ಟು ತೊಗೊಂಡಿದ್ದೆ, ಇಷ್ಟು ಬೆಂದಿದೆ ರಾಜ್ಮಾ ಕಾಳು. ಇವಾಗ ರಾಜ್ಮಾ ಮಾಡೋದು ಹೇಗೆ ನೋಡೋಣ. ಫಸ್ಟು ನಾನು ರಾಜ್ಮಾಗೆ 1.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಮೆಣಸಿನ್ಕಾಯಿ ಮತ್ತು 4 ಟೊಮೆಟೊ ಇಟ್ಕೊಂಡಿದ್ದೀನಿ. ಜೀರಾ ರೈಸ್ಗೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ. ನಾನು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಹಾಕೋತಾಯಿದ್ದೀನಿ, ಯಾಕೆಂದರೆ ಪಂಜಾಬ್ ಸ್ಟೈಲ್ ಅಂದರೆ ಸ್ವಲ್ಪ ಆಯಿಲ್ ಆ ರೀತಿ ಹಾಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಮತ್ತು ಎಣ್ಣೆ ಕಾದಿಲ್ಲ ಅಂದವಾಗೇ ನಾವು ಪಲಾವ್ ಎಲೆ, ಚಕ್ಕೆ, ಲವಂಗ ಇಷ್ಟು ಹಾಕೋತಾ ಇದ್ದೀನಿ, ಯಾಕೆಂದರೆ ಎಣ್ಣೆ ಕಾದ್ಮೇಲೆ ತುಂಬ ಸೀದ್ಬಿಡುತ್ತೆ ಇವೆಲ್ಲ ಅನ್ನೋ ರೀಸನ್ಗೆ. ನೆಕ್ಸ್ಟ್ ಜೀರಿಗೆ ಹಾಕೋತಾ ಇದ್ದೀನಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಮತ್ತು ನಾನು ಏನು ತೋರಿಸ್ದೆ ಈರುಳ್ಳಿ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟು ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ, ಈ ಪೇಸ್ಟಿಂದ ಹಸಿ ವಾಸನೆ ಹೋಗೋ ತನಕ ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಆದಮೇಲೆ ನಾನು ಟೊಮೆಟೊ ಏನು ತೋರಿಸಿದ್ದೆ 4 ಟೊಮೆಟೊ ಕೂಡ ನಾನು ಇದನ್ನು ರುಬ್ಕೊಂಡು ಬರ್ತಾಯಿದ್ದೀನಿ. ಬರೀ ಟೊಮೆಟೊ ಅಷ್ಟೇ. ಇದನ್ನು ಕೂಡ ಹಸಿ ವಾಸನೆ ಹೋಗೋ ತನಕ, ಆಯಿಲೆಲ್ಲ ಸಪ್ರೇಟ್ ಆಗೋ ತನಕನೂ ನಾನು ಫ್ರೈ ಮಾಡ್ಕೋತೀನಿ, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಾವು ಪಂಜಾಬ್ ಸ್ಟೈಲ್ ಮಾಡೋವಾಗ ಆಲ್ಮೋಸ್ಟು ನಾವು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಕೊರಿಯಾಂಡರ್ ಪೌಡರು, ಗರಂ ಮಸಾಲ ಮತ್ತು ಚಿಲ್ಲಿ ಪೌಡರು ಈ ಮೂರನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ಆಯಿಲ್ ಸಪ್ರೇಟಾಗಿ ಹೇಗಾಗಿದೆ ಅದು ಅಂದ್ಬಿಟ್ಟು. ಈ ಮೂರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ನಾನು ಏನು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ, ಏನು ಕೂಗಿಸಿಟ್ಕೊಂಡಿದ್ದೆ ರಾಜ್ಮಾ, ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಮಿಕ್ಸ್ ಮಾಡೋ ರೀಸನ್ ಏನು ಅಂದರೆ ಹಸಿ ವಾಸನೆ ಹೋಗುತ್ತೆ ಅನ್ನೋ ರೀಸನ್ನಿಗೆ. ಇವಾಗ ನಾನು ಕೂಗಿಸಿರೋಂಥ ರಾಜ್ಮಾ ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ಒಂದು 10 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ರೆ, ಕುದಿಸಿದ್ರೆ ರಾಜ್ಮಾಗೆ ಚೆನ್ನಾಗಿ ಮಸಾಲೆ, ಉಪ್ಪು, ಖಾರ ಎಲ್ಲ ಇಳಿದಿರುತ್ತೆ ಅನ್ನೋ ರೀಸನ್ಗೆ ನಾನು ಆ ರೀತಿ ಮಾಡ್ಕೋತೀನಿ. ಇವಾಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾನೊಂದು 5 to 10 ಮಿನಿಟ್ಸು ಲಿಡ್ ಕ್ಲೋಸ್ ಮಾಡ್ತೀನಿ. ನಮಗೆ ಪಂಜಾಬಿ ಸ್ಟೈಲ್ ತಿನ್ನಬೇಕು ಅಥವಾ ಡೆಲ್ಲಿ ಸ್ಟೈಲ್ ತಿನ್ನಬೇಕು, ಈ ರೀತಿ ಅದರ್ ಸ್ಟೇಟ್ಸ್ ನಮಗೆ ರೆಸಿಪೀಸ್ ಇಷ್ಟ ಆಗುತ್ತೆ. ಬಟ್ ನಾವು ಆಲ್ಮೋಸ್ಟ್ ಅವ್ರು ಮಾಡೋ ಥರನೇ ಮಾಡಿಕೊಂಡ್ರೆ ಮಾತ್ರ ನಮಗೆ ಆ ರೆಸಿಪಿ ಬರೋದು. ನಾನಿವಾಗ ಮೆಣಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಶುಂಠಿ ಕೂಡ ಹಾಕೋತಾ ಇದ್ದೀನಿ. ಯಾಕೆಂದರೆ ಈ ರೀತಿ ಶುಂಠಿ ಹಾಕ್ಕೊಳ್ಳೋದ್ರಿಂದ ರಾಜ್ಮಾ ಕಾಳಾಗಿರೋದ್ರಿಂದ ನಮಗೆ ಡೈಜೆಸ್ಟ್ ಆಗಲ್ಲ, ಅಂದರೆ ಈ ರೀತಿ ಶುಂಠಿ ಹಾಕ್ಕೊಳೋದ್ರಿಂದ ಡೈಜೆಷನ್ ಸ್ವಲ್ಪ ಚೆನ್ನಾಗಾಗುತ್ತೆ, ನಮಗೆ ಹೊಟ್ಟೆ ಹಿಡಿಯೋದಿಲ್ಲ ಕಾಳು ತಿಂದಾಗ ಅನ್ನೋ ರೀಸನಿಗೆ. ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಒಂದೊಂದು ಶುಂಠಿ ಪೀಸ್ ಸಿಗ್ತಾಯಿದ್ರೆ ರಾಜ್ಮಾ ರೆಡಿಯಾಗಿದೆ ನೋಡ್ಬೋದು. ಮಸಾಲೆ ಎಲ್ಲ ಇಳಿದ್ಮೇಲೆ ರಾಜ್ಮಾ ಇನ್ನೂ ಕೂಡ ಸ್ವಲ್ಪ ಬೆಂದಿರೋ ಥರ ಆಗಿದೆ, ಮತ್ತು ಗ್ರೇವಿ ಕೂಡ ಗಟ್ಟಿಯಾಗಿದೆ. ಇವಾಗ ನೆಕ್ಸ್ಟು ಜೀರಾ ರೈಸ್ ಹೇಗೆ ಮಾಡಿದೆ ನಾನು ಶೇರ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, 1.5 ಗ್ಲಾಸಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿ ನೆನೆಸೋದೇನು ಬೇಡ, ಏಕೆಂದರೆ ಬಾಸುಮತಿ ರೈಸು ನೆನೆಸೋದೇ ಬೇರೆ ಟೈಮಲ್ಲಿ. ಜೀರಾ ರೈಸ್ಗೆ ನಾನು ಯೂಶ್ವಲಿ ಏನು ನೆನೆಸೋದಕ್ಕೆ ಹೋಗೋದಿಲ್ಲ. ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ರೀಸನ್ನಿಗೆ. ಜೀರಾ ರೈಸ್ಗೆ ಸಾಸಿವೆ ಹಾಕಲ್ಲ, ಬಟ್ ನಾನು ನಿಮಗೆ ಮುಂಚೆನೇ ಹೇಳ್ದಾಗೆ ಒಂದು 4 ಕಾಳು ಸಾಸಿವೆ ಮತ್ತು ಒಂದು 3 ಟೇಬಲ್ ಸ್ಪೂನಷ್ಟು ಜೀರಾ ಹಾಕ್ಕೋತಾ ಇದ್ದೀನಿ. ನಾನು ಮೀಡಿಯಮ್ ಫ್ಲೇಮ್ ಮಾಡಿ ಎಣ್ಣೆ ತಣ್ಣಗಾದ್ಮೇಲೆ ಇವನ್ನೆಲ್ಲ ಹಾಕ್ಕೋತಾ ಇರೋದು. ಲೈಕ್ ಪಲಾವ್ ಎಲೆ, ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಮೊಗ್ಗು, ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೋತಾ ಇದ್ದೀನಿ. ಇಲ್ಲಾಂದರೆ ಸೀದ್ ಬಿಡುತ್ತೆ ಮಸಾಲೆ, ಅದು ಫ್ಲೇವರ್ ಬಿಟ್ಕೊಳಲ್ಲ ಅನ್ನೋ ರೀಸನ್ನಿಗೆ. ನಾವು ಬೇರೆ ಸ್ಟೈಲ್, ಬೇರೆ ಸ್ಟೇಟ್ ಕ್ಯೂಸಿನ್ ಮಾಡ್ತಿದ್ದೀವಿ ಅಂದರೆ ನಾವು ಅದೇ ರೀತಿ ಫಾಲೋ ಮಾಡಬೇಕು. ಎಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಮತ್ತು ಅದಕ್ಕೆ ಹಾಕುವಂಥ ಸ್ವಲ್ಪ ಸ್ಪೈಸಸ್ ಆಗಿರ್ಬೋದು, ನಾವು ಅದೇ ರೀತಿ ಫಾಲೋ ಮಾಡೋದ್ರಿಂದ ನಮಗೆ ಅದೇ ರೀತಿ ಟೆಕ್ಸ್ಚರು ಬರುತ್ತೆ, ಟೇಸ್ಟು ಕೂಡ ಬರುತ್ತೆ ಅನ್ನೋ ರೀಸನ್ಗೆ. ಮತ್ತು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ ಕೂಡ ಹಾಕ್ಕೋತಾ ಇದ್ದೀನಿ. ನಾನು ಈ ರೀತಿ ಜೀರಾ ರೈಸ್ ಮಾಡ್ತಿರೋದು, ನನಗೆ ಈ ರೀತಿ ಜೀರಾ ರೈಸ್ ಮಾಡಿದ್ರೆ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ. ಇನ್ನೂ ಸುಮಾರು ಥರ ಇದ್ದಾವೆ, ನಾನು ನಿಮ್ಗೆ ಅದನ್ನು ಕೂಡ ಬರೋವಂಥ ವೀಡಿಯೋಲಿ ಶೇರ್ ಮಾಡ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ, 1 ಸ್ಪೂನ್ ಅಷ್ಟು.
ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ನೆಕ್ಸ್ಟು ನಾವು ತೊಳೆದಿಟ್ಟಂಥ ಅಕ್ಕಿ ಹಾಕ್ಕೋತಾ ಇದ್ದೀನಿ. ಈ ರೀತಿ ಅಕ್ಕಿ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಅನ್ನ ಮುದ್ದೆ ಮುದ್ದೆ ಆಗಲ್ಲ ಅನ್ನೋ ರೀಸನ್ಗೆ ಈ ರೀತಿ ಮಾಡ್ಕೋತೀನಿ. ಇವಾಗ ನೆಕ್ಸ್ಟು ನೀರು ಹಾಕ್ಕೋತಾ ಇದ್ದೀನಿ. ನಾನು ಇದಕ್ಕೇನು ಕಾಯಿಸಿಟ್ಕೊಂಡಂಥ ನೀರು ಹಾಕ್ಕೋತಾ ಇಲ್ಲ, ತಣ್ಣೀರು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಶುಂಠಿ ಹಾಕ್ಕೋತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಜೀರಾ ರೈಸು. ನೀವು ಕೂಡ ಟ್ರೈ ಮಾಡಿ. ಇದನ್ನು 2 ವಿಷಲ್ಸ್ ಅಷ್ಟು ನಾನು ಕೂಗಿಸ್ಕೋತಾ ಇದ್ದೀನಿ. ಓಕೆ, 2 ವಿಷಲ್ಸ್ ಆದಮೇಲೆ ನೋಡ್ಬೋದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಲಿಡ್ ಓಪನ್ ಮಾಡ್ತಿದ್ದಂಗೆ ಫ್ಲೇವರ್ ಎಷ್ಟು ಗಮ್ ಅನ್ನುತ್ತೆ ಅಂದರೆ ಈ ರೀತಿ ಜೀರಾ ರೈಸ್ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ರಾಜ್ಮಾ ಮತ್ತು ಜೀರಾ ರೈಸ್ ಪಂಜಾಬಿ ಸ್ಟೈಲಲ್ಲೇ ಮಾಡಿದ್ದೀನಿ. ಟೇಸ್ಟು ಕೂಡ ಹಾಗೆ ಇತ್ತು, ನಾವು ಪಂಜಾಬಿ ಡಾಬಾಲಿ ತಿನ್ನೋ ರೀತಿಯೇ ಇತ್ತು. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಮೆಣಸಿನ್ಕಾಯಿ ಈರುಳ್ಳಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ರೆಸಿಪಿ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ತುಂಬಾ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಬಾಯ್.